ನಮಸ್ಕಾರ ವೀಕ್ಷಕರೇ. ಈ ಎಪಿಸೋಡಲ್ಲಿ ತಿಳಿಸಬೇಕಾದಂತಹ ವಿಷಯಗಳನ್ನು, ಎಸ್ಪೆಷಲಿ ಆತ್ಮಗಳು, ಪ್ರೇತಾತ್ಮಗಳ ಬಗ್ಗೆ ಭಗವಾನ್ ಗುರೂಜಿಯವರು ಬಹಳ ವಿಶಾಲವಾಗಿ ಮತ್ತು ವಿಚಾರವಂತವಾಗಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಇವ್ರಿಗೆ ಏನಾದರೂ ಆ ವಿಚಾರಗಳನ್ನು ತಿಳ್ಕೊಳ್ಬೇಕು, ಅದರ ಬಗ್ಗೆ ಯಾವುದಾದ್ರೂ ವಿಚಾರಗಳನ್ನು ನೀವು ಮಾತಾಡಬೇಕು ಅಂತಂದರೆ ಕೆಳಗೆ ಫೋನ್ ನಂಬರ್ಗಳಿದ್ದಾವೆ. ಆ ಫೋನ್ ನಂಬರ್ಗಳಿಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ ಗುರೂಜಿ. ಹಿಂದಿನ ಎಪಿಸೋಡ್ಗಳಲ್ಲಿ ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ ಆತ್ಮಗಳು ಮತ್ತು ಪ್ರೇತಾತ್ಮಗಳಲ್ಲಿ. ಇಲ್ಲಿ ಒಂದು ನನ್ನ ತಲೆಗೆ ಬಂದಿರೋದು ಒಂದು ಸಣ್ಣ ವಿಚಾರ ಏನು ಅಂತಂದರೆ, ಈ ಆತ್ಮಗಳು ಮತ್ತು ಪ್ರೇತಾತ್ಮಗಳನ್ನು ನೀವು ತೆಗೆದಿರ್ತೀರಾ ಅಥವಾ ಅವ್ರಿಗೆ ಬೇಕು ಅನ್ನೋದನ್ನು ಪರಿಹಾರ ಮಾಡಿರ್ತೀರ, ಎಲ್ಲವೂ ಸರಿ. ಆದರೆ ಮತ್ತೆ ಆ ಪ್ರೇತಾತ್ಮಗಳೇ ನೀವು ತೆಗೆದಿರೋದು ಮತ್ತು ಅದರ ಬಗ್ಗೆ ನೀವು ಅಟೆಂಡ್ ಮಾಡಿರೋದು, ಆ ಪ್ರೇತಾತ್ಮಗಳೇ ಮತ್ತೆ ಅವ್ರಿಗೆ ಬರುವಂಥ ಚಾನ್ಸಸ್ ಇರುತ್ತಾ, ಅಥವಾ ಬೇರೆಯವರಿಗೆ ಅದು ಕಾಟ ಕೊಡುವಂಥ ಚಾನ್ಸಸ್ ಇರುತ್ತಾ, ಅಥವಾ ಅದು ಪೂರ್ತಿಯಾಗಿ ಮುಕ್ತಿ ಹೊರಟೋಗುತ್ತಾ? ನೋಡಿ, ಇದು ತುಂಬ ಒಳ್ಳೆಯ ಪ್ರಶ್ನೆ, ಪ್ರತಿಯೊಬ್ಬರಿಗೂ ಕಾಡಿಸ್ತಾ ಇರ್ತಕ್ಕಂಥ ಪ್ರಶ್ನೆ ಇದು. ನಾನು ಪ್ರತಿಯೊಂದು ಎಪಿಸೋಡ್ಗಳಲ್ಲಿ ಎಲ್ಲ ಕಡೆನೂ ಮಾತಾಡಿರ್ತೀನಿ. ಒಂದು ಆತ್ಮ ಒಬ್ಬರಿಗೆ ಮನೆ ಒಳಗಡೆ ಅಟ್ಯಾಕ್ ಆದರೆ ಮನೆ ಮಂದಿಗೆಲ್ಲ ಬರುತ್ತೆ, ಪ್ಲಸ್ ಮನೆಗೆ ಅಟ್ಯಾಕ್ ಆಗುತ್ತೆ ಅಂತ ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ, ವಿಷಯ ತಿಳಿಸಿದ್ದೀನಿ. ಸೊ ಈಗ ನಾನು ತೆಗಿತೀನಿ ಆತ್ಮನ, ತೆಗೆದ ತಕ್ಷಣ ವಿತಿನ್ 24 ಅವರ್ಸಲ್ಲಿ ನಿಮ್ಮ ಬಾಡಿ ರಿಲೀಫ್ ಆಗುತ್ತೆ, ಮೈಂಡ್ ಫ್ರೆಶ್ನೆಸ್ ಆಗೋಗುತ್ತೆ, ಚೆನ್ನಾಗಾಗ್ತೀರಾ, ಬಿಸ್ನೆಸ್ ಮಾಡ್ತಾಯಿರ್ತೇವೆ, ವ್ಯವಹಾರ ಮಾಡ್ತಿರ್ತೀವಿ. ಒಂದು 4-5 ತಿಂಗಳು ಬಿಟ್ಕೊಂಡು ಮತ್ತೆ ಸ್ವಲ್ಪ ಕೆಣಕಕ್ಕೆ ಶುರುವಾಗುತ್ತೆ. ಸ್ವಾಮಿ, ನಾವು ತೆಗೆದಿದ್ದು ನೀವು ತೆಗೆಸಿದ್ರಿ, ಅದು ಮತ್ತೆ ಏನೋ ಆ ಥರ ಆಗ್ತಾಯಿದೆ ಅಂತ ನೀವು ಅಂದ್ಕೋತೀರ. ಬರ್ತಿದೆ ನಿಮ್ಗೆ ಆ ತೊಂದರೆ, ಎಕ್ಸ್ಪೀರಿಯನ್ಸ್ ಆದಾಗ ಬರ್ತಿದೆ. ಆವಾಗ ನಾವು ಅದ್ರ ಎಲ್ಲ ತೆಗ್ದಿದ್ದೀವಿ, ಆ ಥರ ತೊಂದರೆ ಬರೋ ಚಾನ್ಸ್ ಇಲ್ಲ ಅಂತ ಹೇಳ್ತೀವಿ. ನಾನು ತೆಗೆದ ಮೇಲೆ ನಿಮ್ಮಿಂದ ತೆಗೆದಂಥ ಆತ್ಮನ ಬಂಧನ ಮಾಡಿ ನಾನೆಲ್ಲೂ ಹೊರಗಡೆ ಬಿಡೋ ಕೆಲಸ ಮಾಡಲ್ಲ. ಅದಕ್ಕೆ ಸೂಕ್ತವಾದಂಥ ಸ್ಥಳಗಳು ಇರ್ತವೆ, ಆ ಸ್ಥಳಗಳಲ್ಲಿ ಬಂಧನ ಮಾಡಿ ಲಾಕ್ ಮಾಡ್ತೀವಿ ನಾವು. ಒಂದಾಯ್ತಾ? ಸೆಕೆಂಡ್ ಒನ್, ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಕೆಲವು ಆತ್ಮಗಳು, ಟಾಯ್ಲೆಟ್ ರೂಮ್, ಬೆಡ್ರೂಮ್, ಇನ್ನು ಬೇರೆಯವ್ರ ಹತ್ರ, ನಿಮ್ಮ ಹೆಂಡತಿ ಮಕ್ಕಳ ಹತ್ರ ಇರ್ತಕ್ಕಂಥ ಆತ್ಮಗಳಿಗೂ ನನಗೂ ಸಂಬಂಧ ಇಲ್ಲ. ನಾನು ಅಟೆಂಡ್ ಮಾಡಿರೋದು ಶಿವಕುಮಾರ್ ಅವ್ರಿಗೆ, ಅವ್ರ ಹೆಂಡತಿ ಮಕ್ಕಳು ನನಗೆ ಸಂಬಂಧ ಇಲ್ಲ. ಕರೆಕ್ಟಾ? ತೆಗೆದ ಮೇಲೆ ನಿಮ್ಮ ಬಾಡಿಗೆ ನಾನು ಸೇಫ್ಟಿ ಅಂದ್ಬಿಟ್ಟೊಂದು ನಿಮ್ಮ ಆತ್ಮದ ಜೊತೆ ಮಾತಾಡಿ ಒಂದು ಪಿರಮಿಡ್ ಅಂತ ಮಾಡ್ತೀನಿ, ಕುಂಡಿಸ್ತೀನಿ. ಓಕೆ. ಸೊ ಬೇರೆ ಆತ್ಮಗಳು ಏನು ಮಾಡ್ತವೆ, ನಿಮ್ಮ ಮನೇಲಿ ಇರ್ತಕ್ಕಂಥ ಆತ್ಮಗಳೇ. ನಾವು ನೀವು ಹೆಂಗೆ ಮಾತಾಡ್ತಾ ಇದ್ದೀವಿ, ಇದೇ ರೀತಿ ನನ್ನ ಬಾಳಿಲಿರೋ ಆತ್ಮ, ನಿಮ್ಮ ಬಾಳಿಲಿರೋ ಆತ್ಮಗಳು ಡೈಲಿ ಮೀಟ್ ಆಗ್ತಿರ್ತವೆ. ನಿಮ್ಮ ಮಕ್ಳ ಹತ್ರ ಇರೋದು, ನಿಮ್ಮ ಹೆಂಡತಿ ಹತ್ರ ಇರೋದು, ನಿಮ್ಮ ಬಾಡಿಲಿರೋ ಆತ್ಮಗಳು ಅವ್ರ ಬಾಳಿಲಿರೋ ಆತ್ಮಗಳು ಮೀಟ್ ಆಗ್ತಾ ಇರ್ತವೆ. ನಿಮ್ಮ ಬಾಡಿಲಿ ಇರೋದೆಲ್ಲ ಯಾವಾಗ ಹೊರಟೋಯ್ತು, ಅವ್ರ ಬಾಡಿಲಿರ್ತಕ್ಕಂಥ ಅಸೂಯೆ ಪಡ್ತವೆ. ಅಯ್ಯೋ, ಇವ್ರು ಜಲ್ದಿ ಬಿಟ್ಬಿಟ್ರು, ಅಂದರೆ ಇವ್ರು ಜಲ್ದಿ ಹುಟ್ಬಿಟ್ಟವ್ರೆ, ಹೋಗಿದೆ, ನಮಗಿನ್ನೂ ಹುಟ್ಟೋ ಯೋಗ ಬಂದಿಲ್ಲ, ಈಗ ಸಾಯ್ತಾ ಇದ್ವಿ. ಅದಕ್ಕೀಗ ನಿಮ್ಮ ಹೆಂಡತಿಗೂ ನಮಗೂ ಪರಿಚಯ ಇಲ್ಲ, ನಿಮ್ಮ ಮಕ್ಳಿಗೂ ನಮಗೂ ಪರಿಚಯ ಇಲ್ಲ, ನಿಮ್ಮ ಮನೆಯಲ್ಲಿರೋ ಆತ್ಮಕ್ಕೂ ನಮಗೂ ಪರಿಚಯ ಇಲ್ಲ. ನನ್ನ ಹತ್ರ ಹೆಂಗೆ ಬರ್ತವೆ? ನನ್ನ ಹತ್ರ ಬಂದರೆ ತುಳಿದಾಕ್ಬಿಡ್ತೀನಿ. ಅದಕ್ಕೆ ಶಿವಕುಮಾರ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಅವರು. ಎಕ್ಸಾಂಪಲ್ ಕೊಡ್ತಾ ಇದ್ದೀರಾ? ಹೌದು, ನನ್ನದಿಗೆ ಬಂದ್ಬಿಟ್ಟಿದೆ ಅನ್ನೋ ಥರ ಏನಿಲ್ಲ. ಆಮೇಲೆ ನಿಮ್ಮ ಬಾಡಿಲೂ ಆತ್ಮ ತೆಗೆದಿರ್ತೀವಿ, ಬಟ್ ಬಂದು ನಿಮ್ಮ ಬಾಡಿ ಮುಂದೆ ಕೂತ್ಕೊಳ್ತವೆ, ಅಂದರೆ ಒಳಗಡೆ ಬರೋಕ್ಕಾಗಲ್ಲ, ನಿಮಗೆ ಪಿರಮಿಡ್ ಹಾಕಿರ್ತೀವಿ. ಸೊ ಬಾಡಿಯಿಂದ ಆಚೆ ಕಡೆ ನಿಂತ್ಕೊಂಡು ನಿಮ್ಮನ್ನು ನೋಡ್ತಾ ಇರ್ತವೆ. ಈ ಕಣ್ಣಿನ ದೃಷ್ಟಿ ಪ್ರಯೋಗ ನಿಮ್ಮ ಮೇಲೆ ಬಿದ್ದ ತಕ್ಷಣ ಹಳೇದು ಸಿಂಪ್ಟಮ್ಸ್ಗಳು ಏನೇನು ತಲೆಯಲ್ಲಿ ಓಡ್ತಾ ಇತ್ತು ಮೊದಲು ಪ್ರಾಬ್ಲಮ್ಸ್ ನಾನು ತೆಗಿಯೋಕ್ಕೆ ಮುಂಚೆ, ಅವೆಲ್ಲ ಮತ್ತೆ ಮರುಕಳಿಸ್ತೋದು. ತಲೆ ಒಳಗಡೆ ಮ್ಯಾನಿಪ್ಯುಲೇಟ್ ಆಗಿರ್ತವೆ, ತಲೆ ಒಳಗಡೆ ರೆಕಾರ್ಡಿಂಗ್ ಇರ್ತದೆ. ಇವು ಯಾವಾಗ ನೋಡಿದ ತಕ್ಷಣ ಈ ದೃಷ್ಟಿ ಪ್ರಯೋಗ ಆಯ್ತಿದೆ, ಆವಾಗ ಮತ್ತೆ ಹಳೇದೆಲ್ಲ ಸ್ವಲ್ಪ ಮರುಕಳಿಸ್ತವೆ. ಸ್ವಾಮಿ, ತಿರ್ಗಾ ಯಾಕೋ ಹಂಗೆ ಆಗ್ತದೆ, ತಿರ್ಗಾ ನಾನು ಅಟೆಂಡ್ ಮಾಡೋಕ್ಕೆ ಹೋಗಲ್ಲ. ಪಟ್ಟೆ ಹೇಳ್ತೀನಿ, ಹೆಂಡ್ತಿಗೋ ಮಕ್ಕಳಿಗೋ ಮನೇಲೋ ಯಾರಿಗೋ ಇರ್ಬೋದು, ಇನ್ನೊಂದು ಸರಿ ಚೆಕ್ ಮಾಡಿಸ್ಕೊಂಡು ಅಂತ ಹೇಳ್ತೀನಿ. ನಾವು ಹೇಳಿದ್ರೆ ದುಡ್ಡುಗೋಸ್ಕರ ಮಾತಾಡ್ತಾರೆ ಅಂತೀವಿ, ಅದಕ್ಕೆ ನಾವು ಹೇಳೋಕ್ಕೆ ಹೋಗಲ್ಲ. ಸೊ ತೆಗೆದಿದ್ದು ಯಾವುದೇ ಕಾರಣಕ್ಕೂ ಬರಲ್ಲ. ನಿಮ್ಮ ಮನೇಲಿರ್ತಕ್ಕಂಥವು ಪ್ಲಸ್ ನಿಮ್ಮ ಹೆಂಡತಿ ಮಕ್ಕಳ ಇರ್ತಕ್ಕಂಥವು. ಆಮೇಲೆ ಥರ್ಡ್ ಒನ್, ನಿಮಗೆ ಬರಬಾರ್ದು ಅನ್ನೋ ರೂಲ್ಸ್ ಏನಿಲ್ಲ. ಯಾಕೆ, ಯಾರೋ ಫ್ರೆಂಡ್ಸ್ ಸಿಗ್ತಾರೆ, ಒಂದು ಪಾರ್ಟಿ ಮಾಡೋದಿಲ್ಲ, ಒಂದೆಲ್ಲೋ ಡ್ರಿಂಕ್ಸು, ಬಾರ್ ಆ್ಯಂಡ್ ರೆಸ್ಟೋರೆಂಟೆಲ್ಲ ಕೂತ್ಕೋತೀರ,
ನೀವು ಡ್ರಿಂಕ್ಸ್ ಮಾಡಿದಾಗ ನಾನು ಹಾಕಿರ್ತಕ್ಕಂಥ ಪಿರಮಿಡ್ ವೀಕ್ ಆಗ್ತಿದೆ. ಯಾಕಂದರೆ ನಿಮ್ಮ ಬಾಡಿ ಅವರ ಇದೆಯಲ್ಲ, ಅವರಗಳು ವೀಕ್ ಆಗ್ತವೆ. ತೆಗೆದಂಥ ಆತ್ಮಗಳು ನೀವು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಕೂತ್ಕೊಂಡಾಗ ನಿಮ್ಮ ಬಾಡಿ ಅವರಗಳು ಯಾವಾಗ ವೀಕ್ ಆಗ್ತವೆ, ಈಸಿಯಾಗಿ ಒಳಗಡೆ ನುಗ್ತವೆ. ನಿಮ್ಮ ಬಾಡಿಗೇನು ಯಾರು ಬೀಗ ಹಾಕಿರಲಿಲ್ಲ, ನಿಮ್ಮ ಬರಬಾರ್ದು ಅನ್ನೋ ರೂಲ್ಸ್ ಇಲ್ಲ. ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಯಾರು ಬೇಕಾದ್ರೂ ನುಗ್ಬೋದು. ಆ ಒಳಗಡೆ ಬಂದು ಸೇರಿಕೊಂಡ್ರೆ ನಿಮಗೆ ಮತ್ತೆ ಆ ರೀತಿ ತೊಂದರೆಗಳು ಕಾಣಿಸೋದು ಚಾನ್ಸಸ್ ಇರ್ತವೆ. ಅದಕ್ಕೆ ನಾವು ನೆಗೆಟಿವ್ನ ತೆಗೆದ ಮೇಲೆ ಬಾಡಿಯಿಂದ ನೀವು ಪ್ರತಿದಿನ ಒಂದು 20 ನಿಮಿಷ ಮೆಡಿಟೇಷನ್ ಮಾಡಿದ್ರೆ ನಿಮ್ಮ ಬಾಡಿ ಅವರಗಳು ಸ್ಟ್ರಾಂಗ್ ಆಗಿರ್ತವೆ. ಒಳಗಡೆ ಆತ್ಮಗಳು ನುಗ್ಗೋಕ್ಕೆ ಚಾನ್ಸ್ ಇರೋಲ್ಲ. ನಾನು ತೆಗೆದವ್ರು ಬಿಡಪ್ಪ, ತೆಗ್ಸಿದ್ದೀನಿ ಬಿಡಪ್ಪ ಅಂತ ಹೋಗಿ ಒಂದೊಂದು ಕ್ವಾಟ್ರು 2 ಕ್ವಾಟ್ರು ಹೊಡ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ, ಬಾಡಿ ವೀಕ್ ಆಗುತ್ತೆ, ಅವರಗಳು ವೀಕ್ ಆಗ್ತವೆ. ಅಲ್ಲಿ ಬಾರಲ್ಲಿ ಎಷ್ಟು ಜನತಾವ ಆತ್ಮ ಇರ್ತದೋ ಗೊತ್ತಿರಲ್ಲ, ಆ ಬಾರ್ನಲ್ಲಿ ಎಷ್ಟಿರ್ತಾವೋ ಗೊತ್ತಿರಲ್ಲ. ಕುಡ್ಕನೇ ಸತ್ತಿದ್ದವನೇ ಮಾಡ್ತಾನೆ, ಇಲ್ಲಿ ಯಾವನ ಬರ್ತಾನೆ ಅವನ ಬಾಡಿಗೆ ಹೋಗಿ ಸ್ವಲ್ಪ ಕುಡ್ಕೊಂಡು ಹೊರಟೋಗನಪ್ಪ ಅಂತ ಬರ್ತಾನೆ. ಆ ಥರ ನಮ್ಮ ಬಾಡಿನೂ ಪ್ರವೇಶ ಮಾಡ್ಬೋದು. ಆಟೋಮೆಟಿಕ್ಕಾಗಿ ಇದೆಲ್ಲ ಎಫೆಕ್ಟ್ ಉಲ್ಟಾ ಆಗ್ಬೋದು. ಅದಕ್ಕೆ ನಾವು ಹೇಳಿದ ಮೇಲೆ ತೆಗೆದ ಮೇಲೆ ನಿಮ್ಮ ಕೇರ್ಫುಲ್ಲು ನಿಮ್ಮ ಕಲಿಬೇಕು. ನಾನು ಎಲ್ಲರಿಗೂ ಹೇಳ್ತೀನಿ, ಕುಡಿಯೋರ್ಗೂ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಮತ್ತೆ ಕುಡಿದು ಪಡೆದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೂತ್ಕೊಂಡು ಚೆನ್ನಾಗಿ ಕುಡಿದು ಇದೆಲ್ಲ ಬಾಡಿನ ಹಾಳು ಮಾಡ್ಕೋಬೇಡಿ ಅಂತ ಹೇಳಿರ್ತೀನಿ. ಅವರು ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು. ಪ್ರತಿಯೊಂದೂ ಯಾರು ಈಗ ಡ್ರೈವಿಂಗ್ ಕಲಿಸ್ತಾರೆ, 24 ಗಂಟೆ ನಿಮ್ಮ ಜೊತೆ ಕೂತ್ಕೊಂಡು ಡ್ರೈವಿಂಗ್ ಹೇಳ್ಕೊಡೋಕ್ಕಾಗಲ್ಲ. ನೀವು ನಿಮ್ಮ ಕೆಪಾಸಿಟಿ ಮೀರಿ 150 200 ಹೋದರೆ ಆಕ್ಸಿಡೆಂಟ್ ಆಗೇ ಆಗುತ್ತೆ. ಹಾಗೆ ನಮ್ಮ ಲಿಮಿಟ್ ಇರಬೇಕು, ಯಾವುದೇ ನಮ್ಮ ಲಿಮಿಟ್ ಇರಬೇಕು. ಅದರೊಳಗೂ ಈ ಆತ್ಮಗಳು ಯಾರಿಗಿದೆ ಯಾರಿಗಿಲ್ಲ ಏನು ಹೇಳೋಂಗಿಲ್ಲ. ತುಂಬ ಚೆನ್ನಾಗಿ ಹ್ಯಾಂಡ್ಸಮ್ ಆಗಿ ನಿಮ್ಮಂಗೆ ವಾಶ್ಕೋಟ್ ಹಾಕೊಂಡು ಕೂತಿರೋರ್ಗೂ ಇರ್ತದೆ. ಅರ್ಥ ಆಯ್ತಾ? ಇಲ್ಲ ಅನ್ನೋದು ಸುಳ್ಳು. ಆದರೆ ನಿಮ್ಮ ಒಂದು ಪರಿವರ್ತನೆ, ನೀವು ನಡ್ಕೊಳ್ತಕ್ಕಂಥ ರೀತಿ, ನೀವು ಮಾಡ್ತಕ್ಕಂಥ ಕೆಲಸ ಇದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಎಲ್ಲೋ ಒಂದು ಕಡೆ ನಡೆದು ಹೋಗ್ತಾ ಇರ್ತದೆ. ಭಕ್ತಿ ಭಾವದಿಂದ ನಡ್ಕೊಂಡು ಹೋಗೋದು ಹೌದು. ಯಾಕಂದ್ರೆ ತೆಗೆದ ಮೇಲೆ ನಾವು ಹುಷಾರಾಗಿರ್ಬೇಕು. ಈಗ ನನಗೆ ಕಾಲ್ ಆಪ್ರೇಷನ್ ಆಯಿತು, ಡಾಕ್ಟ್ರ್ ಹೇಳಿದ್ರು ಕಾರ್ ಓಡಿಸ್ಬೇಡಿ, ಸೊ ಡ್ರೈವರ್ ಇಟ್ಕೊಳ್ಳಿ, ನೀವು ಒಬ್ಬರೇ ಓಡಿಸ್ತೀರಾ, ಕಾರ್ ಮೂಳೆಗೆಲ್ಲ ಟಚ್ ಆಗುತ್ತಿದ್ರು. ಅಯ್ಯೋ ಅವ್ರೇನು ಹೇಳ್ತಾರಲ್ಲ ಬಿಡು, ನಾನು ಕಾರ್ ಓಡಿಸಿದ್ರೆ ಆ ಮೂಳೆ ಡ್ಯಾಮೇಜ್ ಆಗ್ತದೆ, ತಿರ್ಗಾ ಮತ್ತೆ ಶಕ್ತಿ ಬರಲ್ಲ. ಅವ್ರು ಹೇಳಿದ ಮಾತ್ರ ಕೇಳಿದ್ದಕ್ಕೆ ಇವಾಗ ಸ್ವಲ್ಪ ನಡೀತಾ ಇದ್ದೀನಿ, ಆರಾಮಾಗಿದ್ದೀನಿ. ಸತ್ಯ. ಅದೇ ರೀತಿ ಆತ್ಮಗಳ ಬಗ್ಗೆ ಪ್ರತಿಯೊಬ್ಬರು ಎಚ್ಚರವಾಗಿರಬೇಕು. ಮಕ್ಕಳು, ಮರಿ, ಹೆಂಡತಿ, ಮಕ್ಕಳ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸಿದ್ರೆ, ರಾತ್ರಿ ಹೊತ್ತು ನಿದ್ದೆ ಮಾಡೋದು ಕಮ್ಮಿ ಆದರೆ, ರಾತ್ರಿ ಹೊತ್ತು 12 ಗಂಟೆ 1 ಗಂಟೆಗೆ ನಿದ್ದೆ ಮಾಡೋರಾದರೆ, ಆಮೇಲೆ ಬಾಡಿ ಒಳಗಡೆ ಯಾವಾಗಲೂ ಸಿಕ್ಕಾಪಟ್ಟೆ ಪೇಯ್ನ್ ಆಗೋದು, ಸೊಂಟ ನೋವು, ಬೆನ್ನು ನೋವು, ಎದೆ ಭಾಗ ನೋವು ಬರೋದು, ಇವೆಲ್ಲ ಇದ್ದರೆ, ಆಮೇಲೆ ಕೋಪ ಜಾಸ್ತಿ ಬಂದಿರೋದು, ಎಷ್ಟು ಸಂಪಾದನೆ ಮಾಡಿದ್ರು ಉಳಿತಾ ಇರೋದು, ಲಾಸ್ ಆಗ್ತಕ್ಕಂಥದ್ದು, ಮಾತೆತ್ತಿದ್ರೆ ಆಕ್ಸಿಡೆಂಟು, ಮಾತೆತ್ತಿದ್ರು ಪೊಲೀಸ್ ಸ್ಟೇಷನು, ಇವೆಲ್ಲ ಯಾವಾಗ ಬರ್ತದೆ ಅಂದರೆ ಕೆಟ್ಟ ಆತ್ಮಗಳ ಪ್ರವೇಶ ಆದಾಗ ನಮಗೆಲ್ಲೋ ಒಂದು ಕಡೆ ದಾರಿ ತಪ್ಪಿಸ್ತಾ ಇರ್ತದೆ. ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಕ್ಕಂಥವ್ರು ಹುಷಾರಾಗಿ, ನಿಮ್ಮಲ್ಲಿ ಆ ತೊಂದರೆಗಳಿತ್ತು ಅಂದರೆ ದಯವಿಟ್ಟು ಧಾರಾಳವಾಗಿ ನನ್ನ ನಂಬರ್ ಓಡ್ತಾ ಇರ್ತದೆ, ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾದಂಥ 24 ಗಂಟೆಯಲ್ಲಿ ರಿಸಲ್ಟು 200% ಕೊಡ್ತೀನಿ. ಎಲ್ಲ ವಿಚಾರಗಳನ್ನು ನಾವು ಈ 5 ಎಪಿಸೋಡಲ್ಲಿ ತಿಳಿಸಿದ್ದೀವಿ. ಹಾಗೆ ಮುಂದಿನ ಎಪಿಸೋಡ್ಗಳು ಇನ್ನೂ ವಿಶಿಷ್ಟವಾದ ಪ್ರಶ್ನೆಗಳನ್ನು ಕೇಳಿ ಗುರೂಜಿ ಹತ್ರ ತಿಳ್ಕೊಳ್ಳೋದಕ್ಕೆ ಆಸಕ್ತರಾಗಿದ್ದೀವಿ. ನಿಮಗೂ ಆ ಆಸಕ್ತಿ ಇದೆ ಅಂತ ತಿಳ್ಕೊಂಡಿದ್ದೀವಿ. ನಮಸ್ಕಾರ ಗುರೂಜಿ. ನಮಸ್ಕಾರ.